ಎಲ್ಲರಿಗೂ ನಮಸ್ಕಾರ. ಗ್ರಾಹಕರಾಗಿ ಒಂದು ಕೇಸ್ ಗೆದ್ದ ಮೇಲೆ ಕೋರ್ಟ್ ಕೊಟ್ಟ ತೀರ್ಪನ್ನ ಜಾರಿಗೆ ತರೋದು ಹೇಗೆ? ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಈ ಜಾಗೃತಿ ಪೋರ್ಟಲ್ ಬಳಸಿ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಅಂದ್ಕೊಳ್ಳಿ, ಗ್ರಾಹಕರಾಗಿ ಹೋರಾಡಿ ಒಂದು ಕೇಸ್ ಗೆದ್ದಾಯ್ತು. ಕೋರ್ಟ್ ಆರ್ಡರ್ ಕೂಡ ನಮ್ಮ ಪರವಾಗಿಯೇ ಇದೆ. ಆದರೆ ಎದುರು ಪಕ್ಷದವರು ಆಯೋಗದ ಆದೇಶವನ್ನೇ ಪಾಲಿಸಲ್ಲ ಅಂದ್ರೆ ಏನ್ಮಾಡೋದು? ಆಗ ನಮ್ಮ ಗೆಲುವಿಗೆ ನಿಜವಾದ ಅರ್ಥ ಸಿಗೋದು ಹೇಗೆ? ಸರಿಯಾಗಿ ಇದೇ ಟೈಮ್ನಲ್ಲೇ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಅಥವಾ ಇಎ ಅನ್ನೋ ಒಂದು ಪವರ್ಫುಲ್ ಟೂಲ್ ನಮ್ಮ ಸಹಾಯಕ್ಕೆ ಬರ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಗೆಲುವನ್ನ ಬರೀ ಪೇಪರ್ ಮೇಲಿನ ತೀರ್ಪಿನಿಂದ ರಿಯಾಲಿಟಿಗೆ ತರೋಕೆ ಸಹಾಯ ಮಾಡೋ ಒಂದು ಕಾನೂನುಬದ್ಧ ಮನವಿ ಇದು. ಇದರ ಮೂಲಕ ಆಯೋಗ ಕೊಟ್ಟ ಆರ್ಡರ್ ಅನ್ನ ದಯವಿಟ್ಟು ಜಾರಿಗೊಳಿಸಿ ಅಂತ ನಾವು ಕೇಳಬಹುದು. ಈ ಪ್ರಾಸೆಸ್ಸನ್ನ ಸಿಂಪಲ್, ಪಾರದರ್ಶಕ ಮತ್ತೆ ಸುಲಭ ಮಾಡೋಕೆ ಸರ್ಕಾರ ಈ ಜಾಗೃತಿ ಅನ್ನೋ ಒಂದು ಡಿಜಿಟಲ್ ಪೋರ್ಟಲ್ ತಂದಿದೆ. ಇದರ ದೊಡ್ಡ ಅನುಕೂಲ ಅಂದ್ರೆ ಕಚೇರಿಯಿಂದ ಕಚೇರಿಗೆ ಅಲಿಯುವುದು ತಪ್ಪುತ್ತೆ, ಮನೆಯಲ್ಲೇ ಕೂತು ಅರ್ಜಿ ಹಾಕ್ಬೋದು. ಸರಿ, ಈ ವಿವರಣೆಯಲ್ಲಿ ನಾವು ಈ ಪೂರ್ತಿ ಪ್ರಾಸೆಸ್ ಅನ್ನ ಹಂತ ಹಂತವಾಗಿ ನೋಡೋಣ. ಕೇಸ್ ಶುರು ಮಾಡೋದ್ರಿಂದ ಹಿಡಿದು ಅದನ್ನ ನಮ್ಮ ಹಳೆ ಆರ್ಡರ್ ಜೊತೆ ಲಿಂಕ್ ಮಾಡಿ, ಬೇಕಾದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, ಕೊನೆಗೆ ಫೈನಲ್ ಸಬ್ಮಿಟ್ ಮಾಡೋವರೆಗೂ ಏನೆಲ್ಲ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಓಕೆ, ಹಾಗಾದ್ರೆ ಮೊದಲಿಗೆ ಈ ಜಾಗೃತಿ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಈ ಪ್ರಾಸೆಸ್ ಅನ್ನ ಶುರು ಮಾಡೋದು ಹೇಗೆ ಅಂತ ನೋಡೋಣ. ಈ ಜಾಗೃತಿ ಪೋರ್ಟಲ್ಗೆ ಲಾಗಿನ್ ಆದ ಕೂಡಲೇ ನಮಗೆ ಮೇನ್ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಪ್ರಾಸೆಸ್ ಶುರು ಮಾಡೋಕೆ ಎಡಗಡೆ ಮೆನ್ಯುವಲ್ಲಿರೋ ಫೈಲ್ ನ್ಯೂ ಕೇಸ್ ಅಥವಾ ಹೊಸ ಪ್ರಕರಣ ಫೈಲ್ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಕೇಸ್ ಟೈಪ್ ಅಥವಾ ಪ್ರಕರಣದ ಪ್ರಕಾರ ಅಂತ ಒಂದು ಡ್ರಾಪ್ ಡೌನ್ ಮೆನು ಬರುತ್ತೆ. ಇದರಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಆದರೆ ನಾವು ತುಂಬಾನೇ ಸ್ಪೆಸಿಫಿಕ್ ಆಗಿ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಇಎ ಅನ್ನೋದನ್ನೇ ಸೆಲೆಕ್ಟ್ ಮಾಡಬೇಕು. ಇದು ನಾವು ಏನ್ ಮಾಡ್ತಿದ್ದೀವಿ ಅಂತ ಸಿಸ್ಟಮ್ಗೆ ಹೇಳೋ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಈ ಪೋರ್ಟಲ್ನ ಒಂದು ಒಳ್ಳೆ ವಿಷಯ ಏನಂದ್ರೆ, ನಾವು ಇಎ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಒಂದು ಚೆಕ್ಲಿಸ್ಟ್ ಅನ್ನ ಅದೇ ತೋರಿಸ್ಬಿಡುತ್ತೆ. ಇದರಿಂದ ಯಾವುದನ್ನೂ ಮರಿದೆ ಎಲ್ಲವನ್ನೂ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೋದು. ಹಾಗಾದ್ರೆ ರೆಡಿಯಾಗಿ ಇಟ್ಕೋಬೇಕಾದ ಡಾಕ್ಯುಮೆಂಟ್ಸ್ ಯಾವುದು ಅಂದ್ರೆ, ಇಂಡೆಕ್ಸ್, ಪಾರ್ಟಿಗಳ ವಿವರ, ನೋಟರಿಯಿಂದ ಅಟೆಸ್ಟ್ ಮಾಡಿಸಿದ ಅಫಿಡೆವಿಟ್, ಕಮಿಷನ್ ಕೊಟ್ಟ ಮೂಲ ಆರ್ಡರ್ ಕಾಪಿ, ಮತ್ತೆ ಕೇಸ್ಗೆ ಸಂಬಂಧಪಟ್ಟ ಬೇರೆ ಯಾವುದೇ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್. ವಕಾಲತುನಾಮೆ ಅಂದ್ರೆ ಈ ಕೇಸ್ ನೋಡ್ಕೊಳ್ಳೋಕೆ ನಮ್ಮ ವಕೀಲರಿಗೆ ಅಧಿಕಾರ ಕೊಡೋ ಒಂದು ಪತ್ರ ಅಷ್ಟೇ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆದ್ಮೇಲೆ ಈಗ ಮುಂದಿನ ಅತಿ ಮುಖ್ಯವಾದ ಹಂತಕ್ಕೆ ಹೋಗೋಣ. ಅದೇನಂದ್ರೆ, ಈ ಹೊಸ ಅಪ್ಲಿಕೇಶನ್ ಅನ್ನ ನಮ್ಮ ಹಳೆಯ ಈಗಾಗಲೇ ಇತ್ಯರ್ಥ ಆಗಿರೋ ಗ್ರಾಹಕ ಕೇಸ್ ಜೊತೆ ಲಿಂಕ್ ಮಾಡೋದು. ಹಳೆ ಕೇಸ್ ಹುಡುಕೋಕೆ ಪೋರ್ಟಲ್ ಎರಡು ರೀತಿ ಆಪ್ಷನ್ ಕೊಡುತ್ತೆ. ನಮ್ಮ ಕೇಸ್ ನಂಬರ್ ಹಳೆ ಫಾರ್ಮ್ಯಾಟ್ನಲ್ಲಿದ್ರೆ ಕಮಿಷನ್, ರಾಜ್ಯ, ಜಿಲ್ಲೆ ಅಂತ ಎಲ್ಲವನ್ನೂ ಎಂಟರ್ ಮಾಡಬೇಕು. ಅದೇ ಹೊಸ ಫಾರ್ಮ್ಯಾಟ್ನಲ್ಲಿದ್ರೆ ಒಂದೇ ನಂಬರ್ ಹಾಕಿದ್ರೆ ಸಾಕು. ಈ ಸ್ಕ್ರೀನ್ನಲ್ಲಿ ನಮ್ಮ ಹತ್ರ ಇರೋ ಮಾಹಿತಿಗೆ ತಕ್ಕ ಹಾಗೆ ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡಿ ಹಳೆ ಕೇಸ್ ನಂಬರನ್ನ ಎಂಟರ್ ಮಾಡಬೇಕು. ಇದು ನಮ್ಮ ಕೇಸ್ನ ಪೂರ್ತಿ ಹಿಸ್ಟ್ರಿಯನ್ನ ಸಿಸ್ಟಮ್ ಹುಡುಕಿ ತೆಗೆಯೋಕೆ ಸಹಾಯ ಮಾಡುತ್ತೆ. ಡೀಟೇಲ್ಸ್ ಹಾಕಿದ ಮೇಲೆ ಸಿಸ್ಟಮ್ ನಮ್ಮ ಹಳೆ ಕೇಸ್ನ ಎಲ್ಲಾ ಮಾಹಿತಿಯನ್ನ ಹೀಗೆ ತೋರಿಸುತ್ತೆ. ಇಲ್ಲಿ ಒಂದು ಕ್ಷಣ ನಿಲ್ಲೇಬೇಕು. ದೂರುದಾರ, ಎದುರು ಪಕ್ಷ, ಕೇಸ್ ನಂಬರ್ ಎಲ್ಲವೂ 100% ಕರೆಕ್ಟ್ ಇದೆಯಾ ಅಂತ ಒಂದಕ್ಕೆ 2 ಸಲ ಚೆಕ್ ಮಾಡೋದು ತುಂಬಾನೇ ಮುಖ್ಯ. ಕೇಸ್ ಡೀಟೇಲ್ ಸರಿ ಇದೆ ಅಂತ ಖಚಿತಪಡಿಸ್ಕೊಂಡ ಮೇಲೆ ಮುಂದಿನ ಸ್ಟೆಪ್ನಲ್ಲಿ ಪಾರ್ಟಿಗಳ ವಿವರಗಳನ್ನ ಕನ್ಫರ್ಮ್ ಮಾಡಿ ಈ ಹೊಸ ಅಪ್ಲಿಕೇಶನ್ ಯಾರು ನೋಡ್ಕೊಳ್ತಾರೆ ಅಂದ್ರೆ ನಮ್ಮ ವಕೀಲರನ್ನ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಈ ಡಿಜಿಟಲ್ ಫೈಲಿಂಗ್ ಪ್ರಾಸೆಸ್ನ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ ಬೇಕಾದ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದು. ಇಲ್ಲಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದ ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಅದಕ್ಕೆ ಅಂತಾನೆ ಕೊಟ್ಟಿರೋ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ಟೆಕ್ನಿಕಲ್ ವಿಷಯ ನೆನ್ಪಿಡಿ, ಪ್ರತಿಯೊಂದು ಫೈಲ್ ಸೈಜ್ 10 MBಗಿಂತ ಜಾಸ್ತಿ ಇರಬಾರ್ದು. ಆಲ್ಮೋಸ್ಟ್ ಮುಗೀತು. ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಎಲ್ಲಾ ಮಾಹಿತಿ, ಡಾಕ್ಯುಮೆಂಟ್ಸ್ ಕೊಟ್ಟಾಗಿದೆ. ಈಗ ಎಲ್ಲವನ್ನೂ ಒಂದ್ಸಲ ಚೆಕ್ ಮಾಡಿ ಸಬ್ಮಿಟ್ ಮಾಡೋ ಟೈಮ್. ಇಲ್ಲಿ ನಮ್ಮ ಕೇಸು ಯಾವ ಕಮಿಷನ್ನಲ್ಲಿ ಫೈಲ್ ಆಗಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಕೆಳಗಿರೋ ಡಿಕ್ಲರೇಷನ್ ಬಾಕ್ಸ್ ಅನ್ನ ಟಿಕ್ ಮಾಡಬೇಕು. ಹೀಗೆ ಟಿಕ್ ಮಾಡೋದ್ರಿಂದ ನಾವು ಕೊಟ್ಟಿರೋ ಎಲ್ಲಾ ಮಾಹಿತಿ ನಮ್ಮ ಅರಿವಿಗೆ ಬಂದಾಗೆ ಸತ್ಯ ಮತ್ತೆ ನಿಖರವಾಗಿದೆ ಅಂತ ಒಪ್ಕೊಂಡಾಗೆ ಆಗುತ್ತೆ. ಮುಂದಿನ ಸ್ಟೆಪ್ಗೆ ಹೋಗೋ ಮುಂಚೆ ಪೋರ್ಟಲ್ನಲ್ಲಿರೋ ಈ ಎಚ್ಚರಿಕೆನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಮ್ಮೆ ನಿಮ್ಮ ಪ್ರಕರಣವನ್ನ ಅಂತಿಮಗೊಳಿಸಿದರೆ ನೀವು ಅದನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಸೊ ಪೂರ್ತಿಯಾಗಿ ಖಚಿತ ಆಗುವವರೆಗೂ ಮುಂದೆ ಹೋಗ್ಬೇಡಿ. ಇದು ಫೈನಲ್ ರಿವ್ಯೂ ಪೇಜ್. ನಾವು ಎಂಟರ್ ಮಾಡಿದ ಪ್ರತಿಯೊಂದು ಡೀಟೇಲ್, ಅಪ್ಲೋಡ್ ಮಾಡಿದ ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲವೂ ಇಲ್ಲಿ ಒಂದೇ ಕಡೆ ಕಾಣಿಸುತ್ತೆ.
ಫೈನಲ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಏನನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ಪ್ರತಿಯೊಂದು ಸೆಕ್ಷನ್ ಅನ್ನು ಕೂಲಂಕಷವಾಗಿ ಪರಿಶೀಲಿಸಿ. ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಖಾತರಿಯಾದ ಮೇಲೆ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಈ ರೀತಿಯೊಂದು ಕನ್ಫರ್ಮೇಷನ್ ಪಾಪಪ್ ಬರುತ್ತೆ. ಇಲ್ಲಿ ಹೌದು ಅಥವಾ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಅಪ್ಲಿಕೇಶನ್ ಅಧಿಕೃತವಾಗಿ ಸಬ್ಮಿಟ್ ಆಗುತ್ತೆ. ಅಷ್ಟೇ, ನಮ್ಮ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ರೆಫರೆನ್ಸ್ ನಂಬರನ್ನ ತುಂಬಾನೇ ಜಾಗ್ರತೆಯಿಂದ ಬರೆದಿಟ್ಕೊಳ್ಳಿ. ಮುಂದೆ ನಮ್ಮ ಕೇಸ್ ಸ್ಟೇಟಸ್ ಚೆಕ್ ಮಾಡೋಕೆ ಇದೇ ನಂಬರ್ ಬೇಕಾಗೋದು. ಹಾಗಾದ್ರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು? ಮೊದಲನೇದಾಗಿ ಆ ರೆಫರೆನ್ಸ್ ನಂಬರನ್ನ ಸೇಫ್ ಆಗಿ ಇಟ್ಕೋಬೇಕು. ಎರಡನೇದಾಗಿ ಕಮಿಷನ್ ನಮ್ಮ ಅಪ್ಲಿಕೇಶನ್ ಅನ್ನ ರಿವ್ಯೂ ಮಾಡಿ ಮುಂದಿನ ಆಕ್ಷನ್ ತಗೊಳುತ್ತೆ. ಮತ್ತೆ ಮೂರನೇದಾಗಿ ನಾವು ಇದೇ ಈ ಜಾಗೃತಿ ಪೋರ್ಟಲ್ ಮೂಲಕ ನಮ್ಮ ಕೇಸ್ನ ಪ್ರೋಗ್ರೆಸ್ ಅನ್ನ ಸುಲಭವಾಗಿ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಈ ಪೂರ್ತಿ ಡಿಜಿಟಲ್ ಪ್ರೋಸೆಸ್ ನೋಡಿದ್ಮೇಲೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಈ ಜಾಗೃತಿಯಂತಹ ಟೆಕ್ನಾಲಜಿ ನಿಜವಾಗ್ಲೂ ಎಲ್ರಿಗೂ ನ್ಯಾಯವನ್ನ ಇನ್ನೂ ಸುಲಭವಾಗಿ ಸಮಾನವಾಗಿ ತಲುಪಿಸಕ್ಕೆ ಸಾಧ್ಯನಾ? ತಂತ್ರಜ್ಞಾನ ದಾರಿ ತೋರಿಸ್ಬೋದು, ಆದರೆ ಅದರ ನಿಜವಾದ ಯಶಸ್ಸಿರೋದು ಯಾರಿಗೆ ಸೇವೆ ಸಿಗ್ಬೇಕೋ ಅವರು ಅದನ್ನ ಎಷ್ಟು ಪರಿಣಾಮಕಾರವಾಗಿ ಬಳಸ್ತಾರೆ ಅನ್ನೋದರ ಮೇಲೆ. ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?